ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವಾಗ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಿನ್ನೆ ಮೊನ್ನೆ 19-20ನೇ ತಾರೀಕು ಆಲ್ಮೋಸ್ಟ್ ನೈಟ್ ಹೊತ್ತು ಮಳೆ ಯಾವ ಥರ ಬಂದಿದೆ ಬೆಂಗಳೂರಿನಲ್ಲಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಎಸ್ಪೆಷಲಿ ನೈಟ್ ಡ್ಯೂಟಿ ಮಾಡಿರೋರಿಗೆ ಗೊತ್ತಿರುತ್ತೆ. ಆಯಿತಾ, ನಾನು ಕೂಡ ಅಂತ ಏನು ಡ್ಯೂಟಿ ಮಾಡೋಕ್ಕೆ ಹೋಗಲಿಲ್ಲ ಮಳೆಯಲ್ಲಿ. ಮಳೆಗೆ ಆ ಗಾಳಿಗೆ ನಿಜವಾಗ್ಲೂ ಭಯ ಆಗ್ಬಿಡುತ್ತೆ. ಯಾವ ಟೈಮಲ್ಲಿ ಯಾವ ಮರ ಬಿದ್ದುಬಿಡುತ್ತೋ, ಏನು ಕತೆ ಏನಾಗ್ಬಿಡುತ್ತೆ ಗಾಡಿಗಳು ಅಂತ. 21ನೇ ತಾರೀಕು ನೈಟು. ಸೊ ಟೈಮ್ ಬಂದು 10:15. ಸೊ ಇವಾಗ ಹೊರಟಿದ್ದೀನಿ ಡ್ಯೂಟಿ ಮಾಡೋಣ ಅಂಥೇಳಿ. ಸೊ ನೋಡುವ ಇವತ್ತು ಅರ್ನಿಂಗ್ಸು ಎಷ್ಟಾಗುತ್ತೆ ಏನು ಎತ್ತ ಅಂತ. ರ್ಯಾಪಿಡೋದಲ್ಲಿ ಆಲ್ಮೋಸ್ಟ್ ಊಬರ್ನ ಆನ್ ಮಾಡ್ಕೊಳಕ್ಕೆ ಹೋಗಲ್ಲ. ಅನಿವಾರ್ಯ ಡ್ಯೂಟಿಗಳು ಯಾವ್ದಾರ ಓಲಾದಲ್ಲೂ ರ್ಯಾಪಿಡೋದಲ್ಲಿ ಡ್ಯೂಟಿನೇ ಬೀಳ್ತಿಲ್ಲ ಅಂತ ಏರಿಯಾಕ್ಕೆ ಯಾವುದಾದ್ರೂ ಬಿದ್ದುಬಿಟ್ಟಿದೆ, ಅಲ್ಲಿ ಡ್ಯೂಟಿನೇ ಬರ್ತಿಲ್ಲ ಅಂತ ಟೈಮ್ನಲ್ಲಿ ಅವಾಗ ಬೇಕಾದ್ರೆ ಊಬರಲ್ಲಿ ಯಾವ್ದಾದ್ರು ಡ್ಯೂಟಿ ಕೊಟ್ಟರೆ ಎತ್ಕೊಂಡು ಮಾಡ್ಕೋತೀನಿ. ಅಲ್ಲಿ ತನಕ ಊಬರ್ ಆನ್ ಮಾಡೋಕ್ಕೆ ಹೋಗಲ್ಲ. ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು ನಂದು ಏನು ತೊಗೊಂಡಿದ್ದೆ ಸಬ್ಸ್ಕ್ರಿಪ್ಷನ್ ಫೀಸು 500 ರೂಪಾಯಿದು 10,000 ರೂಪಾಯಿಗೆ. ಸೊ ಅದು ಬಂದ್ಬಿಟ್ಟು ಇನ್ನೊಂದು 300-400 ರೂಪಾಯಿ ತನಕ ಇದೆ ಅಷ್ಟೇ. ಅದು ಮಾಡಿಬಿಟ್ರೆ ಅದು ಯಾವುದೋ ಒಂದು ಟ್ರಿಪ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ 300-400 ರೂಪಾಯಿದು ಅದು ಕೂಡ ಅಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ. ತಿರ್ಗಾ ಪರ್ಚೇಸ್ ಮಾಡಬೇಕು. 500 ರೂಪಾಯಿ ಕೊಟ್ಟು 10,000 ರೂಪಾಯಿದು ತೊಗೊಳ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದೆ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಪ್ಲೀಸ್. ಹಾಗೆಯೇ ವಿಡಿಯೋ ನೋಡ್ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಮೇಲ್ಗಡೆ ನಿಮಗೆ ಸ್ಲೈಡ್ ಮಾಡಿದ್ರೆ ಹೈಪ್ ಅಂತ ಇರುತ್ತೆ. ಸೊ ಹೈಪ್ ಪಾಯಿಂಟ್ಸನ್ನು ಕೊಡೋದು ಮರಿಬೇಡಿ. ಸೊ ಅದು ಕೊಡೋದ್ರಿಂದ ನನಗೆ ಒಂದು ವಿಡಿಯೋ ಜಾಸ್ತಿ ನನಗೆ ರೀಚ್ ಆಗುತ್ತೆ. ಸೊ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಹಾಗೆಯೇ ಈ ಒಂದು ವಿಡಿಯೋಗೆ 100 ಲೈಕ್ ಟಾರ್ಗೆಟ್ ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ನೋಡಿಬಿಟ್ಟು ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ. ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿರಿ. ಮೊದಲನೇ ಡ್ಯೂಟಿ ಬಿದ್ದಿದೆ. ಟೈಮ್ ಕರೆಕ್ಟಾಗಿ 10:46. ಇಲ್ಲೇ ಚಿಕ್ಕುಬಿಯಿಂದ ಬಿದ್ದಿರೋದು. ರ್ಯಾಪಿಡೋದಲ್ಲಿ ಬಂದಿದೆ. ಎಲ್ಲಿಗೆ ಅಂದರೆ ಯಲಹಂಕ ನ್ಯೂ ಟೌನ್ ಡ್ರಾಪು. ಬಟ್ ಸ್ಟಾಪ್ ಒಂದು ಏನೋ ಹಾಕಿರೋಂಗಿದ್ದಾರೆ. ನೋಡೋಣ ಬನ್ನಿ. ಅಮೌಂಟ್ ಬಂದ್ಬಿಟ್ಟು 280 ರೂಪಾಯಿ ಅಂತ ತೋರಿಸ್ತು ರ್ಯಾಪಿಡೋದಲ್ಲಿ. ಕಳ್ಕೊಂಡು ಡ್ರಾಪ್ ಮಾಡೋಣ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ರ್ಯಾಪಿಡೋದಲ್ಲಿ ಕಿಲೋಮೀಟ್ರ್ 24 ರೂಪಾಯಿ ಕೊಡ್ತಾನೆ. ನಾವು 4 ಟ್ರಿಪ್ ಮಾಡಿದ್ರೆ ಅದು ಬಂದ್ಬಿಟ್ಟು 12 ಗಂಟೆಯಿಂದ ಮಾಡಿದ್ರೆ. ಸೊ ಈ ಡ್ರಾಪ್ ಮಾಡೋಷ್ಟೊತ್ತಿಗೆ ಟೈಮ್ ಆಗ್ಬಿಡುತ್ತೆ. ಸೊ 12 ಗಂಟೆ ಮೇಲೆ ಯಾವ್ದು ಮಾಡ್ತೀನಿ ಅವಾಗಿಂದ ಕೌಂಟ್ ಮಾಡ್ಕೋಬೇಕು. ಅವಾಗಿಂದ 4 ಟ್ರಿಪ್ ಆದಮೇಲಿಂದ 24 ರೂಪಾಯಿ ಕಿಲೋಮೀಟ್ರ್ ಕೊಡ್ತಾನೆ. ಹತ್ರ ಮೊದಲನೇ ಡ್ರಾಪ್ ಆಯಿತು. ಸ್ಕ್ರೀನಲ್ಲಿ ಹಾಕಿದ್ದೆ ನೋಡ್ಬೋದು. 282 ರೂಪಾಯಿ ರ್ಯಾಪಿಡೋದಲ್ಲಿ. ಸೊ ಒಂದು ಸ್ಟಾಪ್ ಹಾಕಿದ್ರು. ಡ್ರಾಪ್ ಮಾಡಿಬಿಟ್ಟು ಜಕ್ಕೂರ್ ಒಂದು ಡ್ರಾಪು, ಜಕ್ಕೂರ್ ಲೇಕ್ ಹತ್ರ. ಅದಾದ್ಮೇಲಿಂದ ನ್ಯೂ ಟೌನ್ ಹತ್ರ ಯಲಹಂಕ ನ್ಯೂ ಟೌನ್ ಒಂದು ಡ್ರಾಪು. ಇದು ಬಂದ್ಬಿಟ್ಟು ಕಿಲೋಮೀಟ್ರಿಗೆ 21 ರೂಪಾಯಿ ಕೊಟ್ಟಿದ್ದಾನೆ ಗೈಸ್. ಇದು ಇನ್ನೊಂದು ಡ್ಯೂಟಿ ಬಂತು, ಸ್ಮಾಲ್ ಡ್ಯೂಟಿ. ಇದು ತೊಗೊಂಡಿದ್ದೀನಿ. 2ನೇದು ಡ್ರಾಪ್ ಆಯಿತು. ಇಲ್ಲಿ 4.25 ಕಿಲೋಮೀಟ್ರ್ ಡ್ರಾಪು, 113 ರೂಪಾಯಿ ಕೊಟ್ಟಿದ್ದಾನೆ. ಇಲ್ಲಿ ಯಲಹಂಕ ರೈಲ್ವೆ ಸ್ಟೇಷನ್ ಡ್ರಾಪು. ಟೈಮ್ 11:41. ಸಬ್ಸ್ಕ್ರಿಪ್ಷನ್ ಫೀಸ್ ಬಂದ್ಬಿಟ್ಟು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಓಲಾದು ಈಗ 12 ಗಂಟೆ ಕರೆಕ್ಟ್ 11:42. ಈಗ 12 ಗಂಟೆ ರೀಚಾರ್ಜ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ಗೈಸ್. ಇವಾಗ 3ನೇದು ಡ್ರಾಪ್ ಆಯಿತು ರ್ಯಾಪಿಡೋದಲ್ಲಿ. 17 ಕಿಲೋಮೀಟ್ರ್ ಡ್ರಾಪು, 295 ರೂಪಾಯಿ ಕೊಟ್ಟಿದ್ದಾನೆ. ಸ್ಕ್ರೀನಲ್ಲಿ ಹಾಕಿತ್ತು ನೋಡ್ಬೋದು. ಇದು ಬಂದ್ಬಿಟ್ರು ಮಾತ್ರ 16 ರೂಪಾಯಿ ಕೊಟ್ಟಿದ್ದಾನೆ ಪರ್ ಕಿಲೋಮೀಟ್ರು. ಟೈಮ್ 12:15. ಇವಾಗ ಬಂದ್ಬಿಟ್ಟು ಗುರುಗಂಟೆಪಾಳ್ಯ ಸಿಗ್ನಲ್ ಹತ್ರ ಒಂಚೂರು ಲೆಫ್ಟಲ್ಲಿ ಬಂಕ್ ಆಪೋಸಿಟ್ ರೋಡಲ್ಲಿ ಡ್ರಾಪ್ ಮಾಡಿದ್ದೀನಿ. 12:15 ಟೈಮು. ಸೊ ಓಲಾ ಮತ್ತು ರ್ಯಾಪಿಡೋ ಎರಡು ರೀಚಾರ್ಜ್ ಮಾಡ್ಕೊಂಡಿದ್ದೀನಿ. ಎರಡೂ ಒನ್ ಡೇದು ಆಯಿತಾ. ಸೋಮವಾರದಿಂದ ಬೇಕಾದ್ರೆ ರ್ಯಾಪಿಡೋದಲ್ಲಿ 500 ರೂಪಾಯಿ ರೀಚಾರ್ಜ್ ಮಾಡಿಕೊಂಡು 10,000 ರೂಪಾಯಿ ಮಾಡೋಣ ಅಂತ. 4ನೇದು ಡ್ರಾಪ್ ಆಯಿತು ರ್ಯಾಪಿಡೋದಲ್ಲಿ. ಇದುವೆ ವಿದ್ಯಾರಣ್ಯಪುರ 179 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು 18 ರೂಪಾಯಿ ಕೊಟ್ಟಿದ್ದಾನೆ ಕಿಲೋಮೀಟ್ರಿಗೆ. 9.25 ಕಿಲೋಮೀಟ್ರ್ ಅಲ್ಲ 9.25 ಕಿಲೋಮೀಟ್ರ್ ಡ್ರಾಪು. ಟೈಮ್ 1:04. ಆ್ಯಕ್ಚುಲಿ ಬಂದ್ಬಿಟ್ಟು ಇವಾಗ 4 ಆಯಿತು. 12 ಗಂಟೆ ಮೇಲೆ ಮಾಡಿ ಅದು ಒಂದು ಮಾತ್ರ ಕೌಂಟ್ ಆಗುತ್ತೆ ಇವತ್ತಿಗೆ. ಸೊ ಅದರಿಂದ ಇನ್ನು 3 ಮಾಡಿದ್ರೆ ಇನ್ನೆಲ್ಲ ಕಿಲೋಮೀಟ್ರಿಗೂ 24 ರೂಪಾಯಿ ಸಿಗುತ್ತೆ ರ್ಯಾಪಿಡೋದಲ್ಲಿ. ಲೈಫಲ್ಲಿ ಒಂದು ತಿಳ್ಕೊಬೇಕು. ನಾನು ತಿಳ್ಕೊಂಡಿರೋ ಪಾಠನೂ ಇದೆ. ಏನಂತ ಹೇಳಿದ್ರೆ, ಇಲ್ಲಿ ದುಡ್ಡು ಮಾಡಬೇಕು. ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಸಾಯೋದು ತಪ್ಪು ಅಂತ. ರಿಯಲ್ ನಿಜವಾಗ್ಲೂ ಅದು ಕರೆಕ್ಟು. ಬಡವನಾಗಿ ಹುಟ್ಟಿದ್ರೂ ಪರವಾಗಿಲ್ಲ ನಾವು. ಬಟ್ ಯಾವ ಥರ ಬದುಕಿ ಯಾವ ಥರ ಸಾಯ್ತೀವಿ ಅನ್ನೋದು ನಮ್ಮ ಕೈಲಿರುತ್ತೆ. ಆಯಿತಾ. ಸೊ ಇಲ್ಲಿ ಕಷ್ಟಪಡದೆ ದುಡ್ಡು ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ನೀವು ಒಳ್ಳೆ ರೀತಿಲಿ ಬದುಕಬೇಕು. ಒಳ್ಳೆ ಲೈಫ್ ಸ್ಟೈಲ್ನಲ್ಲಿ ನೀವು ಲೀಡ್ ಮಾಡಬೇಕು. ಮತ್ತು ನಿಮ್ಮ ಫ್ಯಾಮಿಲಿಗೂ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಒಂದು ಒಳ್ಳೆ ಲೈಫ್ನ ಕೊಡಬೇಕು ಅಂತಂದರೆ
ಇಲ್ಲಿ ನೀವು ಸ್ಟಾರ್ಟಿಂಗು ಕಷ್ಟಪಟ್ರೇನೆ, ಇವಾಗ ಕಷ್ಟಪಟ್ರೆ ಮುಂದೆ ಏನಾದರೂ ಬರೀ ಕಷ್ಟಪಟ್ಟರೆ ಅಲ್ಲ, ಕಷ್ಟಪಡೋದ್ರ ಜೊತೆಗೆ ನೀವು ಏನು ಕಷ್ಟಪಟ್ಟು ಏನು ಸಂಪಾದನೆ ಮಾಡಿರ್ತೀರ ಸೊ ಅದನ್ನು ಸೇವಿಂಗ್ಸ್ನು ಕೂಡ ಮಾಡಬೇಕು. ಮತ್ತು ಇಲ್ಲಿ ಸುಮಾರು ಜನ ಅಂದ್ಕೊಳ್ಬೋದು ಏನಂತಂತಂದರೆ ದುಡ್ಡು ಸಂಪಾದನೆ ಮಾಡೋದು ಕಷ್ಟ, ನಾವೆಲ್ಲ ಅಂದ್ಕೊಳ್ಬೋದು ದುಡ್ಡು ಸಂಪಾದನೆ ಮಾಡೋದು ಕಷ್ಟ, ದುಡ್ಡು ಸಂಪಾದನೆ ಮಾಡೋದು ಕಷ್ಟ ಅಂತ. ಅದರ ರಿಯಾಲಿಟಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಏನಪ್ಪ ಅಂತ ಹೇಳಿದ್ರೆ ರಿಯಾಲಿಟಿ, ದುಡ್ಡನ್ನ ಒಂದು ಲೆವೆಲ್ ತನಕ ದುಡ್ಡು ಮಾಡೋ ತನಕ ಮಾತ್ರ ಕಷ್ಟ ಆಯಿತಾ. ಅದು ಹೆಂಗೆ ಅಂತ ಹೇಳಿದ್ರೆ ನೀವು 1000ರಿಂದ 10,000, 10,000ರಿಂದ 15,000, ಸೊ ಅದು 50,000, 1,00,000, ಸೊ ಈ ಥರದನ್ನು ನೀವು ಸಂಪಾದನೆ ಮಾಡಬೇಕು. ನಿಮ್ಗೆ ಕಷ್ಟ ಗೊತ್ತಾಗತ್ತೆ. ಚಿಕ್ಕ ಅಮೌಂಟನ್ನ ನೀವು ಸಂಪಾದನೆ ಮಾಡಬೇಕಂದ್ರೆ ಅದಕ್ಕೆ ಒಂದಷ್ಟು ಕಷ್ಟಗಳು ನೀವು ನೋಡ್ತೀರ. ಬಟ್ ಅದೇ ನೀವು ದುಡ್ಡನ್ನ ಸೇವಿಂಗ್ಸ್ ಎಷ್ಟು ಒಂದು 50 ಲಕ್ಷ ಇಲ್ಲ 1 ಕೋಟಿ, ಸೊ ಈ ಥರ ನೀವು ಅಮೌಂಟ್ನ ಸೇವಿಂಗ್ಸ್ ಮಾಡಿಕೊಂಡು ಆಫ್ಟರ್ ನಿಮ್ಗೆ 1 ಕೋಟಿ ಮೇಲೆ ಆದಮೇಲಿಂದ ಆ ದುಡ್ಡನ್ನು ನೀವು ಜಾಸ್ತಿ ಮಾಡೋದು, ಕಷ್ಟಪಡದೆ ಜಾಸ್ತಿ ಮಾಡ್ಬೋದು. ಅಲ್ಲಿ ತನಕ ನಿಮಗೆ ಕಷ್ಟನೇ ಗೈಸ್, ದುಡ್ಡು ಮಾಡೋದು ನಿಜವಾಗ್ಲೂ ಕಷ್ಟ, ಅಲ್ಲಿ ತನಕ ಕಷ್ಟ. ಸೊ ಆಫ್ಟರ್ 50 ಲಕ್ಷ ಇಲ್ಲ 1 ಕೋಟಿ ನಿಮ್ಮ ಹತ್ರ ಇದೆ, ಕಷ್ಟಪಟ್ಟು ಮಾಡಿದರೆ, ಸೇವಿಂಗ್ಸ್ ಮಾಡಿದರೆ ಅಂದರೆ ಆಫ್ಟರ್ ನೀವು ಆ ದುಡ್ಡನ್ನು ಇಟ್ಕೊಂಡು ದುಡ್ಡಿನ ಕೈಲೇ ದುಡ್ಡಿಸ್ಬೋದು. ಸೊ ಅದೆಲ್ಲ ನಮ್ಮ ಕೈಲೇ ಇರುತ್ತೆ. ಮತ್ತು ಸುಮಾರು ಜನ ಅಂದ್ಕೊಳ್ಬೋದು ಇವಾಗ ಸಿಚುವೇಷನಲ್ಲಿ ಗೈಸ್ ಕಷ್ಟಪಟ್ಟು ನೀವು ಹಾರ್ಡ್ ವರ್ಕ್ ಮಾಡಿ ದುಡ್ಡು ಮಾಡ್ತೀವಿ ಅಂತಂದ್ರೆ ತುಂಬಾ ಕಷ್ಟ ಇದೆ ಆಯಿತಾ. ಇವಾಗ ಈಗಿನ ಕಾಲದಲ್ಲಿ ನಿಮಗೆ ಬೇರೆ ಬೇರೆ ದಾರಿಗಳಿದ್ದಾವೆ ಆಯಿತಾ. ಕಷ್ಟಪಡ್ದೇ ದುಡ್ಡು ಮಾಡ್ಬೋದು. ಬಟ್ ಏನಪ್ಪ ಅಂತಂದರೆ ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು, ನಿಮ್ಮ ಒಂದು ಸ್ಕಿಲ್ನ ಯೂಸ್ ಮಾಡಿಕೊಂಡು ಆಯಿತಾ ದುಡ್ಡು ಮಾಡ್ಬೋದು. ಕಷ್ಟಪಡ್ದೇ ದುಡ್ಡು ಮಾಡೋದು ಯಾರ್ಯಾರು ಇದ್ದಾರೆ, ನೀವು ವೀಡಿಯೋಗಳು ಮಾಡಿ ರೀಲ್ಸ್ಗಳು ಮಾಡಿಕೊಂಡು ದುಡ್ಡು ಮಾಡೋರು ಇದ್ದಾರೆ. ನಾನು ನೋಡಿ ವೀಡಿಯೋ ಮಾಡ್ತೀನಿ, ಯೂಟ್ಯೂಬ್ ವೀಡಿಯೋ ಮಾಡ್ತೀನಿ, ನನಗೂ ಪಾರ್ಟ್ ಟೈಮಾಗಿ ಅರ್ನಿಂಗ್ ಮಾಡ್ತಾಯಿದ್ದೀನಿ ಆಯಿತಾ. ನಾನು ಏನು ಕ್ಯಾಬ್ ಅರ್ನಿಂಗ್ ಮಾಡ್ತೀನಿ, ಜೊತೆಗೆ ವೀಡಿಯೋಸ್ ಮಾಡಿ ಅದರಲ್ಲೂ ಕೂಡ ಅರ್ನಿಂಗ್ ಮಾಡ್ತೀನಿ. ಸೊ ಇದೆಲ್ಲ ಸ್ಮಾರ್ಟ್ ವರ್ಕು ಆಯಿತಾ. ಸೊ ಇದೆಲ್ಲ ಏನಂತಂದರೆ ನಾನು ಸ್ಟಾರ್ಟಿಂಗಿಗೆ ದುಡ್ಡುಗೋಸ್ಕರ ಮಾಡ್ತಿಲ್ಲ, ಇದೆಲ್ಲ ಪ್ಯಾಷನ್ಗೋಸ್ಕರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಫ್ಯೂಚರ್ಗೆ ಇದು ನಂಗೆ ದುಡ್ಡು ಕೊಡುತ್ತೆ ಅನ್ನೋಂಥ ನಂಬಿಕೆ ಅಷ್ಟೇ. ಇವಾಗಲೂ ಕೊಡ್ತಾ ಇಲ್ಲ ಅಂತಿಲ್ಲ, ಬಟ್ ಅಂತ ಹೇಳ್ಕೊಳ್ಳೋಂಥ ತುಂಬ ಯೂಟ್ಯೂಬರ್ಸ್, ದೊಡ್ಡ ಯೂಟ್ಯೂಬರ್ಸ್ ದುಡ್ಡು ಮಾಡ್ತಾ ಆ ಥರ ಏನು ದುಡ್ಡು ಬರ್ತಿಲ್ಲ ನನಗೆ ಆಯಿತಾ. ಚಿಕ್ಕದಾಗೇನೋ ಒಂದು ಅಮೌಂಟ್ ಬರ್ತಿದೆ. ಮುಂದಕ್ಕೆ ನನಗೆ ಅಕಸ್ಮಾತ್ ಏನೋ ಪ್ರಾಬ್ಲಮ್ ಆಗಿ ಏನಾರು ಆದಂಥ ಕಾಲಕ್ಕೆ ಒಂದಷ್ಟು ದಿನ ನಾನು ಕುತ್ಕೊಂಡ್ರು ಕೂಡ ನಂಗೆ ದುಡ್ಡು ಬರೋ ಥರ ಮಾಡ್ಕೊಳ್ಬೇಕು ನಾಳೆ ದಿವಸ ಅನ್ನೋ ರೀಸನ್ಗೋಸ್ಕರ ಇದನ್ನು ಮಾಡ್ತಿರೋದು ಯೂಟ್ಯೂಬ್ನ. ಸೊ ಈ ಥರ ಬೇರೆ ಬೇರೆ ಆಪ್ಷನ್ಗಳಿದ್ದಾವೆ. ಒಂದಷ್ಟು ಜನ ಇದೆಲ್ಲ ಮಾಡ್ಕೊಳ್ಬೋದು ಗೈಸ್. ಒಂದೇ ನಂಬ್ಕೊಂಡ್ರು ನಾವು ಯಾವುದೋ ಒಂದು ವರ್ಕ್ ಮಾಡ್ತಾಯಿದ್ವಿ ಅಂತ ಹೇಳ್ಕೊಳ್ಳಿ ಬೇರೆ ಕಡೆ ಆಯಿತಾ. ಸೊ ಅದೊಂದೇ ಆಗಲ್ಲ ಇನ್ಕಮ್, ಅದನ್ನು ನಂಬ್ಕೊಂಡ್ರೆ ಆಗಲ್ಲ. ನಾಳೆ ದಿವಸ ಅದು ಯಾವ ಎಲ್ಲಿ ತನಕ ಅಂತಲೂ ಹೇಳೋಕ್ಕಾಗಲ್ಲ, ಗ್ಯಾರಂಟಿ ಇರಲ್ಲ ಆಯಿತಾ. ಸೊ ಅದರಿಂದ ಹೇಳ್ತೀನಿ, ಸೊ ಯಾರೇ ಇದ್ರೂ ಕೂಡ ಸೈಡ್ ಇನ್ಕಮ್ ಅಂತ ಏನೋ ಇಟ್ಕೊಳ್ಳಿ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಅರ್ನಿಂಗ್ ಮಾಡೋದು ಹಿಂಗೆ ಅನ್ನೋದನ್ನು ನಿಮಗೆ ಯಾವ್ಯಾವ ರೀತಿ ಅರ್ನಿಂಗ್ ಮಾಡ್ಬೋದು, ಯಾವ ಥರ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ವೀಡಿಯೋಸ್ಗಳನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂಥವ್ರು ಮಾತ್ರ ನೋಡ್ರಿ ಆ ಒಂದು ವೀಡಿಯೋಗಳನ್ನ. ಇನ್ನೇದು ಡ್ರಾಪ್ ಆಯಿತು ರ್ಯಾಪಿಡೋದಲ್ಲಿ 20 ಕಿಲೋಮೀಟ್ರಿಗೆ 325 ರೂಪಾಯಿ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಕಿಲೋಮೀಟ್ರಿಗೆ ತುಂಬ ಕಮ್ಮಿ, 15 ರೂಪಾಯಿನೂ ಕೊಟ್ಟವನು ಕಿಲೋಮೀಟ್ರಿಗೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಇನ್ನು 2 ಟ್ರಿಪ್ ಮಾಡೋಣ, ನೋಡೋಣ. ಇಲ್ಲಿ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 2:49. ಸೊ ಈ ಕಟ್ಗೆನಹಳ್ಳಿ ಅಂದರೆ ಇದೀನಿ, ರೇವಾ ಕಾಲೇಜ್ ರೋಡು. ಇನ್ನೊಂದು ಡ್ರಾಪ್ ಆಯಿತು ಓಲಾದಲ್ಲಿ. ಇಲ್ಲಿ ITI ಗೇಟು ಕೇರ್ಪುರಮ್ ಡ್ರಾಪ್ ಮಾಡಿದೆ. 18 ಕಿಲೋಮೀಟ್ರಿಗೆ 467 ರೂಪಾಯಿ ಕೊಟ್ಟಿದ್ದಾನೆ. ಡ್ಯೂಟಿ ಕೊಡ್ತಾ ಇದ್ದಾನೆ. ಗೈಸ್ 7ನೇ ಡ್ರಾಪ್ ಆಯಿತು ಓಲಾದಲ್ಲಿ, ಏರ್ಪೋರ್ಟು ಟರ್ಮಿನಲ್ 2. ಕ್ಯಾಶ್ ಕಲೆಕ್ಷನ್ ಬಂದ್ಬಿಟ್ಟು 551 ರೂಪಾಯಿ ತೋರಿಸ್ತು, ತೊಗೊಂಡೆ. ಬಟ್ ಪ್ಯಾಸೆಂಜರ್ ಬಂದ್ಬಿಟ್ಟು 800 ರೂಪಾಯಿ ಪೇ ಮಾಡಿದ್ದಾರೆ ಆಯಿತಾ. ಎಕ್ಸ್ಟ್ರಾ ಎಷ್ಟು 150 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿರೋದು ಪ್ಯಾಸೆಂಜರು. ವಿತೌಟ್ ಟೋಲಲ್ಲಿ ಬಾಗ್ಲೂರು ರೂಟ್ ಬಂದಿದ್ದು. ಎಲ್ಲಿಂದ ಅಂತ ಹೇಳಿದ್ರೆ ಈ ಕಡೆ ಅಲ್ಲೇ ಇದತ್ರ ಯಾವುದಪ್ಪ ರಾಮಮೂರ್ತಿ ನಗರ, ಅಲ್ಲಿಂದ ಕರ್ಕೊಂಬಂದಿದ್ದು. ಹತ್ತತ್ರ ಕಿಲೋಮೀಟ್ರ್ ಬಂದ್ಬಿಟ್ಟು ಎಷ್ಟಿತ್ತು, 32 ಕಿಲೋಮೀಟ್ರ್ ಇದ್ದಿದ್ದು. 514 ರೂಪಾಯಿ ಕೊಟ್ಟಿದ್ದ. ಬಟ್ ಪ್ಯಾಸೆಂಜರ್ 250 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಗೈಸ್. ಒಬ್ಬ ಹುಡುಗ ಕನ್ನಡದವನೇ, ಇಲ್ಲಿ ಏನೋ ಸ್ಟಡೀಸ್ಗೆ ಲಂಡನ್ಗೇನೋ ಹೋಗ್ತಿರೋದು. ಈ ಥರದೂ ಇರ್ತಾರೆ ಪ್ಯಾಸೆಂಜರ್ಸು, ನಮ್ಮ ಡ್ರೈವರ್ಸ್ಗಳ ಕಷ್ಟ ಅರ್ಥ ಮಾಡ್ಕೊಳ್ಳೋರು. ಎಂಟನೇದು ಡ್ರಾಪ್ ಆಯಿತು ಓಲಾ, ಆನ್ಲೈನ್ ಪೇಮೆಂಟ್ ಆಗಿದೆ. ಓಲಾದಲ್ಲಿ ಗೈಸ್ ಬಂದ್ಬಿಟ್ಟು ಏನೋ ಹೇಳ್ಬೇಕು ಅಂತ ಮರ್ತೋಗುತ್ತೆ.
ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇನ್ಸೆಂಟಿವ್ 3 ಟ್ರಿಪ್ ಆಗೈತೆ. ಓಲಾದಲ್ಲಿ 3 ಟ್ರಿಪ್, 8 ಟ್ರಿಪ್ಪಲ್ಲಿ ಓಲಾದಲ್ಲಿ 3 ಟ್ರಿಪ್ಪು, ರ್ಯಾಪಿಡೋದಲ್ಲಿ 5 ಟ್ರಿಪ್ಪು ಟೋಟಲ್ ಆಗಿರೋದು. ಊಬರ್ನೇ ಮುಟ್ಟಕ್ಕೆ ಹೋಗಿಲ್ಲ ಇವತ್ತು. ಯಾಕೆ ಮುಟ್ಟೆ ದೂರ ಇರೋದೇ ಸ್ವಲ್ಪ ಬೆಸ್ಟು ಅಂತ ಅನಿಸ್ತದೆ. ಯಾವುದಲ್ಲೇ ಆಪರ್ಚುನಿಟಿ ಸ್ವಲ್ಪ ಚೆನ್ನಾಗೈತೆ, ನೋಡ್ಕೊಂಡು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟು ಮಾಡ್ಕೋಬೇಕಾಗತ್ತೆ. ನಾವು ಅದು ಸರಿಗಿಲ್ಲ, ಇದು ಸರಿಗಿಲ್ಲ, ಅಲ್ಲಿ ರೇಟ್ ಸರಿಗಿಲ್ಲ, ಇಲ್ಲಿ ರೇಟ್ ಸರಿಗಿಲ್ಲ ಅಂತ ಬರೀ ಆಮೇಲೆ ಕಂಪ್ಲೇಂಟ್ ಮಾಡ್ತಾ ಕೂತ್ಕೊಂಡ್ರೆ ಲಾಸ್ ಆಗೋದು ನಮಗೇನೆ. ಇವಾಗ ಡ್ರಾಪ್ ಮಾಡಿದ್ದು ಬಂದ್ಬಿಟ್ಟು 558 ರೂಪಾಯಿ. ಎಷ್ಟು ಕಿಲೋಮೀಟ್ರಿಗೆ ಅಂತ ಹೇಳಿದ್ರೆ 22 ಕಿಲೋಮೀಟ್ರಿಗೆ ಆಯಿತಾ. ಇನ್ಸೆಂಟಿವ್ ತೋರಿಸ್ಬಿಡ್ತೀನಿ ನಿಮಗೆ, ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ. 180 ರೂಪಾಯಿ 3 ಟ್ರಿಪ್ದು ಓಲಾದು. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಇಲ್ಲಿ ತನಕ 8 ಟ್ರಿಪ್ಗೆ ಎಷ್ಟಾಗೈತೆ ನೋಡೋಣ. 10 ಅವರ್ ಲಾಗಿನ್ನು. ಈಗ ಟೈಮ್ ಬಂದ್ಬಿಟ್ಟು 7:30 ಆಯಿತಾ. ಕರೆಕ್ಟ್ 10 ಅವರ್ 10 ಅವರ್ ಲಾಗಿನ್ ಅವರ್ಸ್ ಆಗಿದೆ ನಮ್ಮ ಡ್ಯೂಟಿ ಆನ್ ಮಾಡಿಕೊಂಡು. ಸೊ ಇಲ್ಲಿ ತನಕ 3167 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಆ್ಯಡ್ ಆಗೈತೆ ಅಂದರೆ ಇಲ್ಲಿ ಓಲಾದು 180 ರೂಪಾಯಿ ಇನ್ಸೆಂಟಿವ್ ಆ್ಯಡ್ ಆಗುತ್ತೆ. ಪ್ಲಸ್ ನಂಗೆ ಏರ್ಪೋರ್ಟ್ ಟರ್ಮಿನಲ್ 2 ಡ್ರಾಪ್ ಮಾಡ್ತಲ್ಲ, ಸೊ ಅವ್ರ ಕಸ್ಟಮರ್ ಆ ಪ್ಯಾಸೆಂಜರ್ ಬಂದ್ಬಿಟ್ಟು 250 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು. ಸೊ ಅದು ಆ್ಯಡ್ ಆಗಿದೆ ಈ ಒಂದು ಅರ್ನಿಂಗ್ಸಲ್ಲಿ. ಅಲ್ಲಿ ಬಂದ್ಬಿಟ್ಟು ಸಬ್ಸ್ಕ್ರಿಪ್ಷನ್ ಫೀಸ್ ಬಂದ್ಬಿಟ್ಟು ಓಲಾದು 99 ಮೈನಸ್ 81 ರೂಪಾಯಿ ರ್ಯಾಪಿಡೋದು. ರ್ಯಾಪಿಡೋದು ಬರೀ 81 ರೂಪಾಯಿಗೆ ಮಾಡ್ಕೊಂಡಿದ್ದೀನಿ, 1000 ರೂಪಾಯಿದು. ಸೋಮವಾರದಿಂದ ಮಾಡ್ಕೊಡ್ತೀನಿ ಗೈಸ್ 500 ರೂಪಾಯಿಗೆ. ಸಿ ಎನ್ ಜಿ ಬಂದ್ಬಿಟ್ಟು ಫುಲ್ ಟ್ಯಾಂಕ್ದು 700 ರೂಪಾಯಿ ಮೈನಸ್ ಮಾಡಿರಿ. ಅದನ್ನು ಮೈನಸ್ ಮಾಡಿದ್ರೆ ಮಿಕ್ಕೊಳ್ಳೋದು ಬಂದ್ಬಿಟ್ಟು 2282 ರೂಪಾಯಿ 10 ಅವರ್ಗೆ. ಸೊ ಹತ್ತತ್ರ ಇನ್ನೂ 2 ಅವರ್ ಇಲ್ಲ, 12 ಅವರ್ ಲಾಗಿನ್ ಇದ್ದಿದ್ರು, ಇನ್ನು 2 ಅವರ್ ಇದ್ದಿದ್ರು ಹತ್ತತ್ರ ಕರೆಕ್ಟಾಗಿ 1-1.5 ಮಾಡ್ಕೋಬೋದಿತ್ತು ಆಯಿತಾ. ಹತ್ತತ್ರ ಒಂದು 4,000 ರೂಪಾಯಿ 4,000 ಚಿಲ್ಲರೆ ಮಾಡ್ಕೋಬೋದು ಆಯಿತಾ. ಸೊ ಬಟ್ ಆದರೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಇಲ್ಲಿಗೆ. ಗಾಡಿ ಬಂದ್ಬಿಟ್ಟು ಓಡಿರೋದು ಗೈಸ್ 148 ಕಿಲೋಮೀಟರ್ ಟೋಟಲ್ ಗಾಡಿ ರನ್ ಆಗಿರೋದು ಕಿಲೋಮೀಟರ್ ಎಂಡ್ ಮಾಡ್ತೀನಿ. ಸೊ ವಿಡಿಯೋ ಬಗ್ಗೆ ಏನು ಅನಿಸ್ತು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಮತ್ತು ಗೈಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿರಿ, ವ್ಯೂಸ್ ಸ್ವಲ್ಪ ಕಡಿಮೆ ಬರ್ತಿದೆ ವೀಡಿಯೋಸ್ಗೆ. ಸೊ ಇಷ್ಟು ಕಷ್ಟಪಟ್ಟು ಅರ್ನಿಂಗ್ಸ್ ಮಾಡ್ಕೊಂಡು ಜೊತೆಗೆ ರಿಸ್ಕ್ ತೊಗೊಂಡು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ರೀಚ್ ಆಗೋ ಥರ ಏನೋ ಸಪೋರ್ಟ್ ಮಾಡಿ ಗೈಸ್ ಆಯಿತಾ.